ಹಲೋ ನಮಸ್ಕಾರ. ಓಕೆ ಓಕೆ ನಮಸ್ಕಾರ ಎಲ್ರಿಗೂ. ನಾನು ಪ್ರೀತಿಯ ಮೇಘ್ನಾ ರಾಜ್ ಸರ್ಜಾ ಆ್ಯಂಡ್ ಸೋ ಹ್ಯಾಪಿ ಟು ಬಿ ಹಿಯರ್ ಆನ್ ದ ಕಲರ್ಸ್ ಕನ್ನಡ ಒಫಿಷಿಯಲ್ ಪೇಜಲ್ಲಿ ಲೈವ್ ಆಗಿ. ಸೊ ನಿಮಗೆಲ್ಲ ಗೊತ್ತು ವೈ ಆಮ್ ಹಿಯರ್ ಟುಡೇ ಅನ್ನೋದು. ಲೆಟ್ ಅಸ್ ಟಾಕ್ ಅಬೌಟ್ ಕ್ವಾಟ್ಲೆ ಕಿಚನ್ ಸೀಸನ್ 2. ಓಕೆ, ಕ್ವಾಟ್ಲೆ ಕಿಚನ್ ಅಂದ ತಕ್ಷಣ ನನಗೆ ಮೊದಲು ನನ್ನ ಗಮನಕ್ಕೆ ಬರೋದೇನೆಂದರೆ, ಒಂದು ಕಡೆ ಅಡುಗೆ, ಒಂದು ಕಡೆ ಕಾಮಿಡಿ. ಈ ಎರಡೂ ಜಗತ್ತಲ್ಲೇ ಬಹಳ ಕಷ್ಟಕರವಾದ ಕೆಲಸ ಅಂತ ನನಗನ್ಸುತ್ತೆ. ಯಾಕಂದರೆ ಅಡುಗೆ ಮಾಡಬೇಕಾದ್ರೆ, ಕಾಮಿಡಿ ಮಾಡಬೇಕಾದ್ರೆ ಹದವಾಗಿರಬೇಕು. ಅದು ಎಲ್ಲೋ ಒಂದು ಕಡೆ ಏನೋ ಒಂದು ಜಾಸ್ತಿ ಅಥವಾ ಕಮ್ಮಿ ಆಯಿತು ಅಂದರೆ ಆಭಾಸವಾಗ್ಬಿಡತ್ತೆ. ಸೊ ಇವೆರಡನ್ನೂ ಮಿಕ್ಸ್ ಮಾಡಿ ಕ್ವಾಟ್ಲೆ ಕಿಚನ್ ಅನ್ನೋ ಒಂದು ಕಾರ್ಯಕ್ರಮ ಬಂದಾಗ ಅದನ್ನು ನೀವೆಲ್ಲರೂ ಮೆಚ್ಚಿ ಬಹಳ ಪ್ರೀತಿ ತೋರಿಸಿದಾಗ ಬಹಳನೇ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕ್ವಾಟ್ಲೆ ಕಿಚನ್ ಬಗ್ಗೆ ಹೇಳಬೇಕಂದ್ರೆ, ನಾನು ಮಾಡಿರುವಂಥ ಒಂದು ರಿಯಾಲಿಟಿ ಶೋಗಳಿಗಿಂತ ಐ ಫೀಲ್ ಕ್ವಾಟ್ಲೆ ಕಿಚನ್ನ ಒಂದು ಎಕ್ಸ್ಪೀರಿಯನ್ಸ್ ಬಹಳ ವಿಶೇಷವಾಗಿತ್ತು ನನಗೆ. ಆ್ಯಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಗೋದಕ್ಕೆ ಕಾರಣ ಇಸ್ ಡೆಫಿನೆಟ್ಲಿ ಕ್ವಾಟ್ಲೆಗಳು ಆ್ಯಂಡ್ ಅಫ್ಕೋರ್ಸ್ ದ ಕುಕ್ಸ್. ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋ ಅಂಥ ರೀತಿ ಒಂದು ರೆಸಿಪ್ರೊಕೇಶನ್ ಇತ್ತು. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಮಾಡ್ತಿದ್ವಿ. ಸೊ ಇವತ್ತು ಕ್ವಾಟ್ಲೆ ಕಿಚನ್ ಬಗ್ಗೆ ನಾನು ಇನ್ನೂ ಹೆಚ್ಚಾಗಿ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಐ ವಾಂಟ್ ಟು ಟೇಕ್ ಅ ಫ್ಯೂ ಕ್ವೆಶ್ಚನ್ಸ್. ಓಕೆ, ಸೊ ಎಸ್, ಲೆಟ್ ಮೀ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಓಕೆ, ಶ್ರೀ ಇನಿವಶ್ರೀಕಾ, ಸಾರಿ, ಶ್ರೀ ಅವರೇ, ಯು ಹ್ಯಾವ್ ಸೆಡ್ ಹಾಯ್. ಹೆಲೋ, ನಮಸ್ಕಾರ ನಿಮ್ಗೂ. ನೀವು ಕ್ವಾಟ್ಲೆ ಕಿಚನ್ನ ಒಂದು ಆಡಿಯನ್ಸ್ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ಸೃಜನ್ ಸಿ ಬಿ ಅವರು ಧಾರವಾಡಿಂದ ಹೆಲೋ ಅಂತ ಹೇಳಿದ್ದಾರೆ. ಹೆಲೋ. ಜನ್ಯಾ ಸೋಮಶೇಖರ್ ಅವರು ರಾಯನ್ ಹೇಗಿದ್ದಾನೆ ಅಂತ ಕೇಳ್ತಿದ್ದಾರೆ. ಜನ್ಯಾ, ರಾಯನ್ ಇಸ್ ಡೂಯಿಂಗ್ ವೆರಿ ವೆಲ್, ಥ್ಯಾಂಕ್ ಯು. ಓಕೆ, ಆ್ಯಕ್ಚುಲಿ ನೀವು ನನ್ನ ಬಗ್ಗೆ ಕೇಳೋದಕ್ಕಿಂತ ಈ ಶೋ ಬಗ್ಗೆ ಕೇಳಿದ್ರೆ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತೀನಿ. ಸೊ ಜಗನ್ನಾಥ್ ಅವರು ಹೇಳ್ತಿದ್ದಾರೆ ಯು ಆರ್ ಮೈ ಫೇವ್ರೆಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಜಗನ್ನಾಥ್, ದಟ್ ಇಸ್ ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್, ಒಂದು ನಿಮಿಷ, ರಾಹುಲ್ ಅವರು ಗಿಲ್ಲಿ ಅಣ್ಣ ಬರ್ತಾರಾ ಅಲ್ಲಿ ಮೇಡಮ್ ಅಂತ ಕೇಳಿದ್ದಾರೆ. ಗಿಲ್ಲಿ ಅವರು, ನೀವು ಕ್ವಾಟ್ಲೆ ಕಿಚನ್ನ ಎಲ್ಲ ಎಪಿಸೋಡ್ಸ್ನ ನೋಡ್ಕೊಂಡ್ ಬಂದಿದ್ದೀರಾ. ಗಿಲ್ಲಿ ಅವರು ಈ ಸೀಸನಲ್ಲಿ ಅವರು ಭಾಗವಹಿಸಿಲ್ಲ, ನಿಮಗೆ ಗೊತ್ತು. ಸೊ ನಾವು ಮಾತಾಡ್ತಿರೋದು ಇವತ್ತು ಕ್ವಾಟ್ಲೆ ಕಿಚನ್ ಸೀಸನ್ 2 ಅದರ ಫಿನಾಲೆ ಬಗ್ಗೆ, ಗ್ರ್ಯಾಂಡ್ ಫಿನಾಲೆ. ಸೊ ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಬರ್ತಿದೆ ನಾಳೆ, ಅಂದರೆ ಶನಿವಾರ ಸಂಜೆ 7 ಗಂಟೆಗೆ. ಮಿಸ್ ಮಾಡಬೇಡಿ. ಮತ್ತೆ ಹೇಳ್ತಿದ್ದೀನಿ, ಶನಿವಾರ ಸಂಜೆ 7 ಗಂಟೆಗೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್ ಎಪಿಸೋಡ್. ಸಿಕ್ಕಾಪಟ್ಟೆ ಮಜಾ ಮಾಡಿರುವಂಥ ಒಂದು ಎಪಿಸೋಡ್. ಆ್ಯಂಡ್ ನಿಮಗೆ ಆಡಿಯನ್ಸ್ಗೆ ಕೆಲವು ಸರ್ಪ್ರೈಸಸ್ಗಳಿದೆ. ಸೊ ಈ ಸರ್ಪ್ರೈಸಸ್ ಕೂಡ ಯು ಗೋನ್ ಗೆಟ್ ಟು ಸಿ ಇನ್ ದ ಫಿನಾಲೆ ಎಪಿಸೋಡ್. ಸೊ ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ ತಗೊಳ್ಳೋಣ. ಓಕೆ, ಎಲ್ರೂ ಹಾಯ್ ಅಂತಿದ್ದಾರೆ. ನೀವು ಯಾರು? ಇಟ್ಸ್ ಮೀ ರೋಹಿಣಿ 8431 ಅವರು. ನೀವು ಅಷ್ಟು ಮೆಸೇಜ್ ಮಾಡಿದ್ರು ಅವರು ರಿಪ್ಲೈ ಮಾಡಿ ಸುಮ್ಮನೆ ಅವ್ರು ಮಾಡ್ತಿ ಕಲೀರಿ. ಓಕೆ, ರೋಹಿಣಿ ಅವರೇ, ಐ ಆಮ್ ಶ್ಯೂರ್ ನೀವು ಕೂಡ ಕಲರ್ಸ್ ಕನ್ನಡನ ಫಾಲೋ ಮಾಡ್ತಾ ಇದ್ದೀರಾ, ಕ್ವಾಟ್ಲೆ ಕಿಚನ್ನ ಕೂಡ ನೋಡ್ತಿದ್ದೀರಾ ಅಂತ. ಸೊ ಈ ಲೈವ್ ಸ್ಪೆಷಲಿ ನಾವು ಮಾಡ್ತಿರೋದು ಏನಕ್ಕೆ ಅಂದರೆ, ನಿಮ್ಮ ಅಭಿಪ್ರಾಯ ನಮ್ಮ ಶೋ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಮ ಅಭಿಪ್ರಾಯ ಈ ಶೋ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು. ಇನ್ಫ್ಯಾಕ್ಟ್ ಈ ಲೈವ್ ಮಾಡ್ತಿರೋದೇ ನಿಮ್ಮ ಕೆಲವು ಪ್ರಶ್ನೆಗಳನ್ನ ನಾವು ತಗೊಂಡು ವಿ ಕ್ಯಾನ್ ಆನ್ಸರ್ ಅಬೌಟ್ ಕ್ವಾಟ್ಲೆ ಕಿಚನ್. ಸೊ ಅದರ ಬಗ್ಗೆ ಕೇಳಿ, ಖಂಡಿತವಾಗ್ಲೂ ನಿಮ್ಮ ಕ್ವೆಶನ್ಸ್ನ ನಾನು ನೋಡಿ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್, ಓಕೆ, ಮಿಸ್ಟರ್ ಪ್ರೀತು ಅವರು ಕೇಳಿದರೆ ನಿಮಗೆ ಯಾವ ಕ್ವಾಟ್ಲೆ ತುಂಬ ಇಷ್ಟ ಅಂತ.
ಇದು ಬಹಳ ಕಷ್ಟವಾದಂತ ಪ್ರಶ್ನೆ. ಯಾಕಂದ್ರೆ ಅಲ್ಲಿ ಇದ್ದಿದ್ದ ಎಲ್ಲಾ ಕ್ವಾಟ್ಲೆ ಮಾತ್ರ ಸಖತ್ತಾಗಿ ಕೊಡ್ತಿದ್ರು, ಜೊತೆಗೆ ಅಡುಗೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು. ಸೊ ಇದರಲ್ಲಿ ಬೆಸ್ಟ್ ನನ್ನ ಫೇವ್ರೆಟ್ ಕ್ವಾಟ್ಲೆ ಅಂತ ಹೇಳೋದಕ್ಕೆ ನಿಜ ತುಂಬಾನೇ ಕಷ್ಟ ಆಗತ್ತೆ. ಬಟ್ ಕೆಲವು ಇನ್ಸ್ಟೆನ್ಸಸ್ ಅಲ್ಲಿ ನಾನು ತುಂಬಾ ಎಂಜಾಯ್ ಮಾಡಿದಂತ ಒಂದು ಕ್ವಾಟ್ಲೆ ಬಂದು ಅಫ್ಕೋರ್ಸ್ ಸೂರಜ್ ಬಹಳ ಎಂಟರ್ಟೈನ್ ಮಾಡ್ತಿದ್ರು. ಆಮೇಲೆ ತುಕಾಲಿ ಅಂತೂ ಸಿಕ್ಕಾಪಟ್ಟೆ ತಲೆ ತಿಂತಿದ್ರು. ಎಷ್ಟು ತಲೆ ತಿಂತಿದ್ರು ಅಂದ್ರೆ ಅವರು ಬರೀ ಕುಕ್ಸ್ಗಳಿಗೆ ಅಷ್ಟೇ ಅಲ್ಲ, ನಮಗೂ ಕ್ವಾಟ್ಲೆ ಕೊಡೋಷ್ಟು ಲೆವೆಲ್ ಬಂದ್ಬಿಟ್ಟಿದ್ರು. ಇನ್ನೊಂದು ಕ್ವಾಟ್ಲೆ ಬಗ್ಗೆ ಹೇಳ್ಬೇಕಂದ್ರೆ ಕರಿ ಬಸಪ್ಪ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕು. ಯಾಕಂದ್ರೆ ಕ್ವಾಟ್ಲೆ ಅನ್ನೋ ಒಂದು ಕೆಲಸ ನಾವು ಅವ್ರಿಗೆ ಕೊಟ್ಟಿದ್ವಲ್ಲ, ಅದನ್ನ ಅಚ್ಚುಕಟ್ಟಾಗಿ ಎಷ್ಟು ಅವರ ಕ್ಯಾರೆಕ್ಟರಿಂದ ಆಚೆನೇ ಬರ್ದೆ ಆ ಮನುಷ್ಯ ಮಾತ್ರ ಅಷ್ಟು ಕಮಿಟ್ಮೆಂಟ್ ಇಂದ ಅವರ ಕ್ವಾಟ್ಲೆ ಕೆಲಸನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಸೊ ಇವ್ರು ಎಲ್ರು ನನ್ನ ಫೇವ್ರೆಟ್ ಕ್ವಾಟ್ಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಸಂಜು ಅವರು ಶೋರ್ಟ್ ಟೈಮ್ ಮೇಡಮ್ ಅಂತ ಹೇಳ್ತಿದ್ದಾರೆ. ಓಕೆ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ನಾಳೆ ಸಂಜೆ 7 ಗಂಟೆಗೆ ಬರ್ತಿದೆ. ಅಂದ್ರೆ ಶನಿವಾರ ಸಂಜೆ 7 ಗಂಟೆಗೆ. ಓಕೆ, ಓಕೆ, ಇನ್ನೊಂದಷ್ಟು ಪ್ರಶ್ನೆಗಳನ್ನ ತಗೋತೀನಿ. ಓಕೆ, ಭಾನು ಪ್ರಸಾದ್ ಅವರು, ಮ್ಯಾಮ್ ಟೆಲ್ ಅಬೌಟ್ ಸೂರಜ್ ಸರ್ ಅವ್ರ ಡಿಶಸ್ ದಟ್ ಐ ಎಂಜಾಯ್ಡ್. ಓಕೆ, ಸೂರಜ್ ಬಂದು ಅಂದ್ರೆ ನಾನು ಹೇಳ್ತಿರೋದು ನಮ್ಮ ಕುಕ್ ಸೂರಜ್ ಬಗ್ಗೆ. ಸೂರಜ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಕುಕ್ ಅಂಡ್ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಯಾವುದೇ ಒಂದು ಪದಾರ್ಥ ಕೊಟ್ರು ಅದನ್ನ ಒಂದು ಒಳ್ಳೆ ಡಿಶ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಕೆಪಾಸಿಟಿ ಇರುವಂತ ಒಂದು ಕುಕ್. ಅವ್ರು ಮಾಡಿರುವಂತ ಫೇವ್ರೆಟ್ ಡಿಶಸ್ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಅವ್ರು ಮಾಡಿದಂತ ಥೇಪ್ಲಾ. ಸೊ ಬಹಳ ವಿಶೇಷವಾಗಿ ಮಾಡಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅವ್ರಿಗೆ ಯಾವ ಒಂದು ಡಿಶ್ಗೆ ಏನ್ ಕಾಂಬಿನೇಷನ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಆಗಿದ್ರು ಅದನ್ನ ಹೇಗೆ ನಾನು ಜಡ್ಜಸ್ಗೆ ಒಪ್ಪಿಸ್ಬೋದು ಅನ್ನೋ ಒಂದು ಟ್ಯಾಲೆಂಟ್ ಸೂರಜ್ಗಿದೆ. ಸೊ ಈಸ್ ಅ ಬ್ರಿಲಿಯಂಟ್ ಕುಕ್. ಅಂಡ್ ನಮ್ಮ ಶೆಫ್ ಹೇಳ್ತಿರ್ತಾರಲ್ಲ, ಇಫ್ ಯು ಎವರ್ ಕನ್ಸಿಡರ್ ಬಿಕಮಿಂಗ್ ಅ ಶೆಫ್ ಪ್ಲೀಸ್ ಹೇಳಿ ಅಂತ ಹೇಳ್ತಿರ್ತಾರೆ. ಸೊ ಹೀಸ್ ಡೆಫಿನೆಟ್ಲಿ ಅ ಶೆಫ್ ಮೆಟೀರಿಯಲ್. ಓಕೆ, ಸೊ ಇನ್ನೊಂದಷ್ಟು ಪ್ರಶ್ನೆಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಇವಾಗ ನನ್ನ ಶೆಫ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಡೆಫಿನೆಟ್ಲಿ ಕೌಶಿಕ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಅಡುಗೆ ಅನ್ನೋದು ಒಂದು ಬಹಳ ಬಹಳ ಕಷ್ಟಕರವಾದ ಕೆಲಸ. ಅದನ್ನ ಅತಿ ಪ್ರೀತಿಯಿಂದ ಮಾಡದೇ ಇದ್ರೆ ಐ ಡೋಂಟ್ ಥಿಂಕ್, ಹೇಳ್ತಾರಲ್ಲ ಅಮ್ಮನ ಕೈ ರುಚಿ ಅಜ್ಜಿ ಕೈ ರುಚಿ, ಅಂದ್ರೆ ಪ್ರೀತಿಯಿಂದ ಮಾಡಿದಂತ ಅಡುಗೆಗಳು ಬಹಳ ರುಚಿಸುತ್ತೆ ಅಂತ. ಸೊ ನಮ್ಮ ಶೆಫ್ ಈಸ್ ಕುಕ್ ಲೈಕ್ ದಟ್. ಹಿ ಈಸ್ ಸಂಬಡಿ ವಿತ್ ಅ ಗೋಲ್ಡನ್ ಹಾರ್ಟ್. ಅವರು ಬಹಳ ಶ್ರದ್ಧೆಯಿಂದ, ಪ್ರೀತಿಯಿಂದ, ಮತ್ತೆ ಬಹಳ ಒಂದು ಮುಗ್ಧತೆಯಿಂದ ಅಡುಗೆಗಳ ಬಗ್ಗೆ ಮಾತಾಡ್ತಾರೆ. ಅಡುಗೆಗಳ ಬಗ್ಗೆ, ಅಡುಗೆ ಮಾಡೋದ್ರ ಬಗ್ಗೆ, ಊಟದ ಬಗ್ಗೆ, ಆಹಾರದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಅವರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಶೆಫ್ ಆಗಿರೋದು ಇದೇ ಕಾರಣಕ್ಕೆ ಅಂತಾನೆ ಹೇಳ್ಬೋದು. ಅಂಡ್ ಆಕ್ಚುಲಿ ಕೌಶಿಕ್ ಸರ್ ನಾಟ್ ಜಸ್ಟ್ ಆಸ್ ಅ ಶೆಫ್ ಬಟ್ ಆಸ್ ಅ ಪರ್ಸನ್ ಹಿ ಈಸ್ ಸಚ್ ಅ ಜೆಂಟಲ್ಮೆನ್. ಅಂಡ್ ಅವರು ಐ ಥಿಂಕ್ ನಾನು ಸುಷ್ಮಾ ಅವರು ಮಾತಾಡ್ತಿದ್ದಾಗ ಸೆಟ್ಟಲ್ಲಿ we've always said Kaushik sir is a green forest. He's not just a green flag, he's a green forest. Amazing person. And Quatle Kitchen season 2 agidrinda I got to meet him, interact with him. ಜೊತೆಗೆ ಅವರಿಂದ ಕೆಲವು ಅಡುಗೆಗಳನ್ನ ಕಲ್ತಿದ್ದೀನಿ, ಕೆಲವು ರೆಸಿಪಿಗಳನ್ನ ಕಲ್ತಿದ್ದೀನಿ. ಅದನ್ನ ನಾನು ಟ್ರೈ ಮಾಡಬೇಕು, ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತಾನು ಕಾಯ್ತಾ ಇದ್ದೀನಿ. ಸೊ ಕೌಶಿಕ್ ಸರ್ ಹ್ಯಾಸ್ ಬಿನ್ ಡೆಫಿನೆಟ್ಲಿ an inspiring personality. And ನಮ್ಮ ಸುಷ್ಮಾ ಅವ್ರ ಬಗ್ಗೆ ಹೇಳಬೇಕು, ನಮ್ಮ ಹೋಸ್ಟ್ ಸುಷ್ಮಾ ಬಗ್ಗೆ ಹೇಳಬೇಕಂದ್ರೆ, ನಾನು ಸುಷ್ಮಾ ಅವರ ಎಷ್ಟೋ ಶೋಸ್ನ ನೋಡಿದ್ದೀನಿ, ಅವ್ರು ಹೋಸ್ಟ್ ಮಾಡಿರೋವಂಥದ್ದು. ಶಿ ಈಸ್ ಅಮೇಝಿಂಗ್, ಅದು ಎಲ್ರಿಗೂ ಗೊತ್ತು. ಬಟ್ ಸುಷ್ಮಾ ಅಲ್ಲಿ ಒಂದು ಡಿಫ್ರೆಂಟ್ ಸೈಡ್ನ ನಾನು ನೋಡಿದ್ದು ಕ್ವಾಟ್ಲೆ ಕಿಚನ್ ಅಲ್ಲಿ. ಯಾಕಂದ್ರೆ ಸುಷ್ಮಾ ಅವರ ಆಂಕರಿಂಗ್ ಸ್ಟೈಲ್, ಅವರ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಕಾಮಿಕ್ ಟೈಮಿಂಗ್ ಆಗಿರ್ಬೋದು, ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಸುಷ್ಮಾ ವಾಸ್ ಜಸ್ಟ್ ಬ್ರಿಲಿಯಂಟ್. ಐ ಥಿಂಕ್ ಶೀಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಅಂಡ್ ನಾನು ಸುಷ್ಮಾ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಶೀಸ್ ಅಮೇಝಿಂಗ್. ಅಂಡ್ ಸುಷ್ಮಾ, ಐ ರಿಯಲಿ ಲವ್ ಯು.
ತುಂಬ ಮಜಾ ಮಾಡಿದ್ದೀನಿ ನಾನು ಶೂಟ್ ಮಾಡಬೇಕಾದ್ರೆ ನಿಮ್ಮೊಟ್ಟಿಗೆ. ಸೊ ದಿಸ್ ಎಂಟೈರ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ಜಸ್ಟ್ ಅಮೇಝಿಂಗ್. ಸೊ ನಾನು ಇನ್ನೂ ಸ್ವಲ್ಪ ಮಾತಾಡ್ತೀನಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಬಗ್ಗೆ. ಸೊ ಅದಕ್ಕೆ ಮುಂಚೆ ಒಂದು 2-3 ಪ್ರಶ್ನೆ ತಗೋತೀನಿ. ಓಕೆ, ಓಕೆ, ಸ್ಕೈ 05 ಅವ್ರು ಹೇಳಿದ್ದಾರೆ, ಕ್ವಾಟ್ಲೆ ಕಿಚನ್ ಅಲ್ಲಿ ಮಾಡಿರೋ ಡಿಶಸ್ ನ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೀನಿ. ಆಕ್ಚುಲಿ ನಿಜ ಹೇಳ, ಅಲ್ಲಿರೋ ಕುಕ್ಸ್ ಮಾಡಿರೋ ಅಷ್ಟು ಚೆನ್ನಾಗಿ ನಾನು ಟ್ರೈ ಮಾಡಿದಾಗ ಅಡುಗೆಗಳು ಬರಲಿಲ್ಲ. ಎಸ್ಪೆಷಲಿ ನಾನು ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದಂಥ ಕೆಲವು ರೆಸಿಪಿ ಬಂದು ಪುನೀತಾ ಮತ್ತೆ ಮೇಘ ಟ್ರೈ ಮಾಡಿದಂಥ ರೆಸಿಪಿಗಳು. ಸೊ ಅವರಿಬ್ರು ಕೂಡ ಬಹಳ ಏನಂತಾರ ಬಹಳ ವಿಶೇಷವಾದಂಥ ಕುಕ್ಸ್ ಆ್ಯಂಡ್ ಅವರ ಸ್ವಂತ ವೆರಿ ಡೀಪ್ ರೂಟೆಡ್ ರೆಸಿಪೀಸ್ನ ಟ್ರೈ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾನು ಈ ಒಂದು ಇವ್ರನ್ನ ಕುಕ್ ಅಂತ ಕರೆಯೋದು ಕ್ವಾಟ್ಲೆ ಅಂತ ಕರೆಯೋದೋ ಗೊತ್ತಾಗ್ತಿಲ್ಲ. ಆ ಥರ ಇಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ನಮ್ಮ ಕ್ವಾಟ್ಲೆ ಕಿಚನಲ್ಲಿ. ಒಂದು ಅಫ್ಕೋರ್ಸ್ ನಮ್ಮ ಓಂ ಪ್ರಕಾಶ್ ಸರ್. ಓಂ ಪ್ರಕಾಶ್ ಸರ್ಗೆ ನಿಜವಾಗ್ಲೂ ಅಡುಗೆ ಬರುತ್ತಾನೋ ಒಂದು ದೊಡ್ಡ ಪ್ರಶ್ನೆ ಇತ್ತು ನನಗೆ. ಬಟ್ ನೀವು ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ನೋಡಿ, ಓಂ ಪ್ರಕಾಶ್ ಸರ್ ಈಸ್ ಮೈಂಡ್ ಬ್ಲೋಯಿಂಗ್. ಅವರು ಎಲ್ರಿಗೂ ಒಂದು ರೀತಿ ನಾನು ಬರೀ ಡೈರೆಕ್ಟರ್ ಅಲ್ಲ, ನಾನು ಬರೀ ಎಂಟರ್ಟೈನರ್ ಅಲ್ಲ, ನಾನು ಒಂದು ಒಳ್ಳೆ ಕುಕ್ ಅನ್ನೋದನ್ನ ಕೂಡ ಅವರು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಥರನೇ ಒಂದು ಪಟಾಕಿ ಇತ್ತು. ಆ್ಯಂಡ್ ದಟ್ ಇಸ್ ನನ್ ಅದರ್ ದೆನ್ ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ. ಸೊ ರಕ್ಷಿತಾ ಅಂತೂ ನನಗೆ ಐ ಥಿಂಕ್ ಅವರ ವೈಬ್ ನನ್ನ ವೈಬ್ ಕಂಪ್ಲೀಟ್ಲಿ ಮ್ಯಾಚ್ಡ್ ಫ್ರಾಮ್ ಡೇ 1. ಸೊ ರಕ್ಷಿತಾ ವಾಸ್ ಐ ಥಿಂಕ್ ಅ ಜೆಮ್. ಅಂದರೆ ಅವಳ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಅವಳಲ್ಲಿ ಇದ್ದಂಥ ಒಂದು ಅವಳಲ್ಲಿ ಇನ್ನಸೆನ್ಸ್ ಕೂಡ ಇದೆ, ಅವಳಲ್ಲಿ ಏನಂತೀರ ಮೆಚ್ಯೂರಿಟಿ ಕೂಡ ಇದೆ. ಅದೇನೋ ದಸ್ ಅ ವೆರಿ ಕ್ಯೂಟ್ ಬ್ಯಾಲೆನ್ಸ್ ಅವೆರಡ್ರದ್ದು. ಸೊ ರಕ್ಷಿತಾ ಬಂದು ಶಿ ಈಸ್ ಆಲ್ಸೋ ಸರ್ಪ್ರೈಸ್ಡ್ ಅಸ್ ವಿತ್ ಅಮೇಝಿಂಗ್ ಕುಕಿಂಗ್ ಆ್ಯಂಡ್ ಬಹಳ ಏನಂತೀರ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡುವಂಥ ಒಂದು ವ್ಯಕ್ತಿ ಅಂದರೆ ಅದು ರಕ್ಷಿತಾನೇ. ಸೊ ಅವಳು ಕೂಡ ನಮಗೆಲ್ಲ ಕ್ವಾಟ್ಲೆ ಕೊಡ್ತಿದ್ಲು. ಆ್ಯಂಡ್ ಈ ರೀತಿ ಆ್ಯಂಡ್ ಅಫ್ಕೋರ್ಸ್ ತಾಂಡವ್ ಅಂತೂ ನಾವು ಅವರಿಗೆ ಒಂದು ನಿಕ್ನೇಮೇ ಇಟ್ಟಿದ್ವಿ, ತಾಂಡವ್ ಅಂತ. ಸಿಕ್ಕಾಪಟ್ಟೆ ಡವ್ ಮಾಡಿದ್ರು, ಆದರೆ ಸಿಕ್ಕಾಪಟ್ಟೆ ನಮ್ಮನ್ನ ನಗ್ಸಿದ್ರು, ನಮಗೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಕೊಟ್ರು. ಸೊ ಎಸ್, ನಮ್ಮ ಪ್ರಶಾಂತ್ ಬಗ್ಗೆನೂ ಹೇಳಬೇಕು. ನಿಮ್ಮೆಲ್ಲರ ಪ್ರೀತಿಯ ಪ್ರಶಾಂತ್. ಆ್ಯಕ್ಚುಲಿ ಅವ್ರು ನಮಗೆ ಕ್ವಾಟ್ಲೆ ಕೊಡೋದಕ್ಕಿಂತ ನಾವು ಅವ್ರಿಗೆ ಕ್ವಾಟ್ಲೆ ಕೊಟ್ಟಿರೋದೇ ಜಾಸ್ತಿ. ಆ್ಯಂಡ್ ಹೀಸ್ ಆಲ್ಸೋ ಸಚ್ ಅ ಸ್ವೀಟ್ ಹಾರ್ಟ್. ಓಕೆ, ನಾನು ಇನ್ನೊಂದು 2-3 ಪ್ರಶ್ನೆಗಳು ತಗೋತೀನಿ. ಓಕೆ, ಉಮೇಶ್ ಅವರು ಓಂ ಪ್ರಕಾಶ್ ಸರ್ ಅವರ ಯಾವ ಡಿಶ್ ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಓಕೆ, ನಮಗೂ ಎಲ್ರಿಗೂ ತುಂಬ ಸರ್ಪ್ರೈಸ್ ಆಗಿದ್ದು ಏನಂದರೆ, ಅವರು ಫಸ್ಟ್ ಮಾಡಿದಂಥ ಅವರ ವೆರಿ ಫಸ್ಟ್ ಡಿಶ್ ಐ ಥಿಂಕ್ ತೆಂಗಿನಕಾಯಿ ಚಿತ್ರಾನ್ನ ಒಂದು ಮಾಡಿದ್ರು. ದಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅದಕ್ಕಿಂತ ಮುಂಚೆ ಸುಬ್ಲಕ್ಷ್ಮಿಗೆ ಹೇಳ್ಕೊಟ್ಟಿದ್ ಒಂದು ಹಲ್ವಾ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ರು. ಸೊ ದಟ್ ವಾಸ್ ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಅಲ್ಲೇ ನಮಗೆ ಅನ್ಸಿದ್ದು ಓಂ ಪ್ರಕಾಶ್ ಸರ್ಗೆ ಕುಕಿಂಗ್ ಬರತ್ತೆ, ಇವ್ರು ಸುಮ್ಮನೆ ಸುಳ್ಳು ಹೇಳ್ತಿಲ್ಲ ಅನ್ನೋದು. ಸೊ ದ್ಯಾಟ್ ವಾಸ್ 2 ಆಫ್ ದ ಡಿಶಸ್ ಅವ್ರು ತುಂಬ ತುಂಬ ಚೆನ್ನಾಗಿ ಮಾಡಿದಂತ ಇದು. ಓಕೆ, ಹನುಮಂತು ಬಗ್ಗೆ ಹೇಳಬೇಕು. ನಾವೆಲ್ಲ ಕ್ವಾಟ್ಲೆ ಕಿಚನಲ್ಲಿ ನಾವು ಜಡ್ಜಸ್, ನಮ್ಮ ಕಂಟೆಸ್ಟೆಂಟ್ಸು, ಕ್ವಾಟ್ಲೇಸು, ಕುಕ್ಸ್ ಎಲ್ಲ ಒಂದು ಕಡೆ ಯೋಚನೆ ಮಾಡ್ತಿದ್ರೆ ಹನುಮಂತು ತಲೆ ಮಾತ್ರ ಬೇರೆ ಎಲ್ಲೋ ಇರ್ತಿತ್ತು. ಅವನದೇ ಲೋಕದಲ್ಲಿದ್ದ, ಅವನ ಆರುಮೊಗ ಕೋಟೆಯಲ್ಲೇ ಇದ್ದ. ಅವನಂತೂ ಕೊಟ್ಟಿದ್ದ ಕೆಲಸನ ಅವನ ರೀತಿಯಲ್ಲೇ ಮುಗಿಸ್ತಿದ್ದ. ಸೊ ಹನುಮಂತು ಸಿಕ್ಕಾಪಟ್ಟೆ ಒಂದು ಮುದ್ದು ಕ್ವಾಟ್ಲೆ ಅಂತಾನೆ ಹೇಳ್ಬೋದು. ಮಿಸ್ಟರ್ ಮಲ್ಲು ಹಿಂದೂ ಅವರು ನೋ ರೆಸ್ಪಾನ್ಸ್ ಮೇಡಮ್, ನಿಮ್ಮ ಫ್ಯಾನ್. ಯಾಕೆ ನೀವು ಅಷ್ಟು ಸ್ಯಾಡ್ ಆಗಿ ಹಾಕಿದ್ದೀರಾ ಮಲ್ಲು ಅವರೇ? ನಿಮ್ಗೋಸ್ಕರ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಮೈಲ್ ಮಾಡ್ತೀರಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ನೋಡ್ತಾ ಇರಿ, ಖುಷಿಯಾಗಿರಿ. ಓಕೆ, ಪಾರ್ವತಿ ಅವರು ಕೇಳಿದ್ದಾರೆ, ಪಾರ್ವತಿ ಶರತ್ ಅವರು. ಮೇಘ್ನಾ ಮ್ಯಾಮ್, ನಮ್ಮ ಪಟಾಕಿ ಪೋರಿ ಬಗ್ಗೆ ಹೇಳಿ. ನಿಮ್ಮ ಪಟಾಕಿ ಪೋರಿ ಬಗ್ಗೆನೇ ಇಷ್ಟೊತ್ತು ಮಾತಾಡಿದ್ದು, ರಕ್ಷಿತಾ ಬಗ್ಗೆನೇ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದು. ಅವಳಂತೂ ನಿಜವಾಗ್ಲೂ ಪಟಾಕಿನೇ, ಬಟ್ ಬಹಳ ಮುದ್ದು ಪಟಾಕಿ ಅದು. ಓಕೆ,
ಓಕೆ, ಚಾಕ್ಲೇಟ್ ಲವರ್ 9507 ಅವರು, ಹಾಯ್ ಅಕ್ಕ, ಕ್ವಾಟ್ಲೆ ಕಿಚನ್ ಮುಗಿತಾ ಇರೋದು ತುಂಬಾ ಬೇಜಾರಾಗತ್ತೆ. ಇದೇ ಅಕ್ಕ, ಯು ಆರ್ ವೆರಿ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕ್ವಾಟ್ಲೆ ಕಿಚನ್ ಈಗ ಆಲ್ಮೋಸ್ಟ್ ನಾವು ಗ್ರ್ಯಾಂಡ್ ಫಿನಾಲೆ ಹತ್ತತ್ರ ಬಂದಿದ್ದೀವಿ. ಸೊ ನನಗೂ ಕೂಡ ಬಹಳ ಬೇಜಾರಿದೆ. ಬೇಜಾರು ಏನಂದ್ರೆ, ಒಂದು ಖುಷಿ ಏನಂದ್ರೆ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅ ಶೋ ಅನ್ನೋದೊಂದಿದೆ. ಅದ್ರ ಜೊತೆಗೆ ಶೋ ಮುಗೀತಲ್ಲ, ಈಗ ಮತ್ತೆ ನನ್ನ ಕ್ವಾಟ್ಲೆಗಳನ್ನ, ಕುಕ್ಗಳನ್ನ, ನನ್ನ ಕೋಚ್ ಜಡ್ಜ್ ಕೌಶಿಕ್ ಸರ್ನ, ನಮ್ಮ ಎಂಟೈರ್ ಕಲರ್ಸ್ ಟೀಮ್, ಅಫ್ಕೋರ್ಸ್ ನಮ್ಮ ಸುಷ್ಮಾ, ಇವನ್ನೆಲ್ಲ ನಾನು ಯಾವಾಗ ಮೀಟ್ ಮಾಡೋದು, ಪ್ರತಿ ವಾರ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಆ್ಯಂಡ್ ಆ ಟೈಮ್ ಸ್ಪೆಂಡ್ ಮಾಡೋದು ಹೇಗಿತ್ತು ಅಂದರೆ, every week we used to look forward to that one particular day where we used to go, mingle, have fun, ಮಜಾ ಮಾಡ್ತಿದ್ವಿ. ಒಳ್ಳೊಳ್ಳೆ ಅಡುಗೆಗಳನ್ನ ಟೇಸ್ಟ್ ಮಾಡ್ತಿದ್ದೆ. ಬಿಸಿ ಬಿಸಿ ಊಟ, ಒಂಥರ ಭಾಳ ವಿಶೇಷವಾದ ಊಟಗಳು, ಡಿಫ್ರೆಂಟ್ ರೆಸಿಪಿಗಳು, ಆ್ಯಂಡ್ ಒಳ್ಳೊಳ್ಳೆ ಮನಸ್ಸಿರುವಂಥ ಕಲಾವಿದರು ಎಲ್ಲರನ್ನೂ ಮೀಟ್ ಮಾಡ್ತಿದ್ದೆ. ಸೊ ಐ ಆಮ್ ಗೋಯಿಂಗ್ ಟು ರಿಯಲಿ ಮಿಸ್ ಆಲ್ ಆಫ್ ದೆಮ್. ಎಸ್, ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಈ ಒಂದು ಜರ್ನಿ, ಈ ಒಂದು ಏನಂತಾರೆ, ಒಂದು 3 ತಿಂಗಳ ಜರ್ನಿ ನೀವು ಎಲ್ಲರೂ ನೋಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಎಲ್ಲರೂ ಇಷ್ಟಪಟ್ಟಿದ್ದೀರಾ. ನಾನು ಎಲ್ಲಿ ಹೋದ್ರೂ ಕ್ವಾಟ್ಲೆ ಕಿಚನ್ ಬಗ್ಗೆ ಮಾತಾಡ್ತಿದ್ದೀರಾ. ನನ್ನ ಹತ್ರ ಬಂದು ನೀವು ಯಾವ ಕುಕ್ ಇಷ್ಟ, ನಿಮಗೆ ಯಾವ ಕ್ವಾಟ್ಲೆ ಇಷ್ಟ, ನಾವು ಜಡ್ಜ್ಮೆಂಟ್ ಹೇಗೆ ಕೊಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಕೇಳ್ತಿದ್ರಿ. ಸೊ ಕ್ವಾಟ್ಲೆ ಕಿಚನ್ ಹ್ಯಾಸ್ ಡೆಫಿನೆಟ್ಲಿ ಬಿನ್ ಅನ್ ಎಕ್ಸ್ಪೀರಿಯನ್ಸ್ ಐ ವಿಲ್ ಕ್ಯಾರಿ ವಿತ್ ಮೀ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ, ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಬರ್ತಾ ಇದೆ ಶನಿವಾರ ಸಂಜೆ 7 ಗಂಟೆಗೆ. ಮಿಸ್ ಮಾಡಬೇಡಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಸ್ಯಾಟರ್ಡೇ 7 PM. ಸೊ ಎಲ್ಲರೂ ರೆಡಿ ಇದ್ದೀರಾ? ಈ ಸತಿ ಅಂತೂ, ಈ ಎಪಿಸೋಡಲ್ಲಂತೂ ಧೂಮ್ ಧಮಾಕ ಮಾಡಿದ್ದೀವಿ. ನೀವು ಸಿಕ್ಕಾಪಟ್ಟೆ ಶಾಕ್ ಆ್ಯಂಡ್ ಸರ್ಪ್ರೈಸ್ ಆಗ್ತೀರಾ. ಸೊ guys, I will see you soon. It was so nice talking to all of you. ಎಲ್ಲರ ಪ್ರಶ್ನೆ ನಾನು ತಗೊಳಕ್ಕಾಗಲಿಲ್ಲ, ಬಟ್ ಆದಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಬೇಡಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ನಾಳೆ ಸಂಜೆ, ಅಂದರೆ ಶನಿವಾರ ಸಂಜೆ 7 ಗಂಟೆಗೆ. ಓಕೆ, ಐ ವಿಲ್ ಸಿ ಯು ಗೈಸ್. ಬಾಯ್ ಬಾಯ್.